ಜಮ್ಮು ಕಾಶ್ಮೀರದಂತಹ ನಗರದಲ್ಲಿ ಅಧಿಕಾರಿಗಳಿಂದ ಮುಸ್ಲಿಂ ಪತ್ರಕರ್ತನ ಮನೆ ನೆಲಸಮ ಆಗಿತ್ತು. ಆ ಸಂದರ್ಭದಲ್ಲಿ ಕಂಗಾಲಾಗಿದ್ದ ಮುಸ್ಲಿಂ ಪತ್ರಕರ್ತನಿಗೆ ಭೂಮಿ ಕೊಟ್ಟಿದ್ಯಾರು ಗೊತ್ತಾ? ಆ ಭಾಗದ ಹಿಂದೂ ಯುವಕ. ಜಮ್ಮುವಿನಲ್ಲಿ ಹೃದಯ ಸ್ಪರ್ಶಿ ಘಟನೆಯೊಂದು ನಡೆದಿದೆ. ಸದಾ ಕೋಮು ಗಲಭೆ, ಸದಾ ಸೌಹಾರ್ದತೆಗೆ ವಿರುದ್ಧವಾದ ವಿಚಾರ. ಆದರೆ ಜಮ್ಮುವಿನಲ್ಲಿ ಅತ್ಯಂತ ಹೃದಯ ಸ್ಪರ್ಶಿ ವಿಚಾರವೊಂದು ನಡೆದಿದೆ. ಹಿಂದೂ ವ್ಯಕ್ತಿಯಿಂದ ಭೂಮಿ ಉಡುಗೊರೆ ಸಿಕ್ಕಿದೆ. ಜಮ್ಮುವಿನಲ್ಲಿ ಹೃದಯ ಸ್ಪರ್ಶಿ ಘಟನೆಯೊಂದು ನಡೆದಿದೆ. ಅಧಿಕಾರಿಗಳ ನೆಲಸಮ ಕಾರ್ಯಾಚರಣೆಯಲ್ಲಿ ಆ ಭಾಗದ ಪತ್ರಕರ್ತನಾಗಿದ್ದ ಅರ್ಫಾಜ್ ಅನ್ಸುತ್ತೆ, ಆತನ ಮನೆ ನೆಲಸಮ ಆಗುತ್ತೆ. ಮುಸ್ಲಿಂ ಪತ್ರಕರ್ತ ಅರ್ಫಾಜ್ ಅಹಮದ್ ಅವರಿಗೆ ಭೂಮಿ ಉಡುಗೊರೆ ನೀಡಿದ ಸ್ನೇಹಿತ ಜಮ್ಮು ಆಡಳಿತದಿಂದ ಸರ್ಕಾರಿ ಭೂಮಿಯಲ್ಲಿ ಮನೆ ನಿರ್ಮಿಸಿದ ಆರೋಪದಲ್ಲಿ ಪತ್ರಕರ್ತನ ಮನೆ ಸೇರಿ ಅನೇಕರ ಮನೆ ನೆಲಸಮ ಮಾಡಲಾಗಿತ್ತು. ಹೀಗಾಗಿ ಕಂಗಾಲಾಗಿದ್ದ ಅರ್ಫಾಜ್ ಅವರಿಗೆ ನೆರವಾಗಿದ್ದು ಅರ್ಫಾಜ್ ಸ್ನೇಹಿತ. ಅಧಿಕಾರಿಗಳಿಂದ ಮುಸ್ಲಿಂ ಪತ್ರಕರ್ತನ ಮನೆ ನೆಲಸಮ, ಹಿಂದೂ ವ್ಯಕ್ತಿಯಿಂದ ಜಾಗ ಉಡುಗೊರೆ. ಜಮ್ಮುವಿನ ಆಡಳಿತ ಅದರ ಭಾಗವಾಗಿ ಸರ್ಕಾರಿ ಭೂಮಿಯನ್ನ ಪರಭಾರೆ ಮಾಡಿಕೊಂಡು, ನಮ್ಮ ಭಾಗಗಳಲ್ಲೆಲ್ಲ ಹೆಂಗೆ ಅಂದರೆ ಖಾಸಗಿ ವ್ಯಕ್ತಿಗಳು ತನ್ನ ಇನ್ಫ್ಲೂಯೆನ್ಸನ್ನು, ಪ್ರಭಾವವನ್ನು ಬಳಸ್ಕೊಂಡು ಪರಭಾರೆ ಮಾಡ್ಕೊಳ್ತಾರೆ. ಇನ್ನು ನಕಲಿ ಡಾಕ್ಯುಮೆಂಟನ್ನು ಕೊಟ್ಟು ಸರ್ಕಾರಿ ಭೂಮಿಯಲ್ಲಿ ಒಂದಷ್ಟು ವರ್ಷಗಳ ಕಾಲ ಉಳುಮೆ ಮಾಡ್ಕೊಂಡು ಇದು ನಂದೇ ಅನ್ನೋ ವಾದಕ್ಕೆ ಇಳಿತಾರೆ. ಈ ತರಹದ ನಾನಾ ಘಟನೆಗಳು ನಮ್ಮ ಭಾಗದಲ್ಲಿ ನಡೆಯುತ್ತೆ. ಇನ್ನು ಜಮ್ಮುವಿನಲ್ಲಿ ಒಂದು ಖಾಲಿ ಜಾಗ ಇರುತ್ತೆ, ಆ ಜಾಗಕ್ಕೆ ಬೇಲಿ ಹಾಕಿರೋದಿಲ್ಲ. ಅದು ಸರ್ಕಾರಿ ಭೂಮಿ ಅನ್ನೋ ಪರಿಜ್ಞಾನವೂ ಅಲ್ಲಿನ ಜನಕ್ಕಿರಲ್ಲ. ಹಾಗಾಗಿ ಅಸಹಾಯಕತೆಯ ಸ್ಥಿತಿಯಲ್ಲಿದ್ದಾಗ ಆ ಭೂಮಿಯಲ್ಲಿ ಬದುಕುವಂಥ ಅವಕಾಶವನ್ನು ಗಿಟ್ಟಿಸ್ಕೊತಾರೆ. ಹಂತ ಹಂತವಾಗಿ ಮನೆ ಕಟ್ಕೋತಾರೆ. ಆ ಪೈಕಿ ಅರ್ಫಾಜ್ ಕೂಡ ಮನೆ ಕಟ್ಕೊಂಡಿದ್ರು. ಅಲ್ಲಿ ಸುಮಾರು 90 ಜನ ಬೇರೆ ಬೇರೆ ಸಮುದಾಯದವರು ಮನೆ ಕಟ್ಟಿದ್ರು ಎನ್ನುವಂಥ ಅಂಕಿಅಂಶಗಳಿದ್ದಾವೆ. ಇನ್ನು ಅಲ್ಲಿನ ಆಡಳಿತ ಹೊಸತೊಂದು ನಿಯಮಗಳನ್ನು ಮಾಡ್ತು. ಸರ್ಕಾರಿ ಭೂಮಿಯಲ್ಲಿ ಯಾರಾದರೂ ಪರಭಾರೆ ಮಾಡಿಕೊಂಡು ವಾಸ ಮಾಡ್ತಾ ಇದ್ರೆ ಅವರನ್ನು ಹೊರಗೆ ಹಾಕಬೇಕು, ಜೊತೆಗೆ ಆ ಮನೆಯನ್ನು ನೆಲಸಮ ಮಾಡಬೇಕು, ಜೊತೆಗೆ ಅವರಿಗೆ ಸರ್ಕಾರದಿಂದ ಪರ್ಯಾಯ ಭೂಮಿ ಸಿಗೋವರೆಗೂ ಕೂಡ ಅವರು ಬಾಡಿಗೆ ಮನೆಯಲ್ಲಿ ವಾಸ ಮಾಡಬೇಕು ಅಂತ. ಹಾಗೆ ಅಲ್ಲಿನ ಸರ್ಕಾರದ ಆದೇಶದಂತೆ JCB ಬಂದು ಘರ್ಜನೆ ಮಾಡೋದಕ್ಕೆ ಶುರು ಮಾಡುತ್ತೆ. ಆ ಪೈಕಿ ಮುಸ್ಲಿಂ ಪತ್ರಕರ್ತನೊಬ್ಬ ಮನೆಯೂ ಕೂಡ ನೆಲಸಮ ಆಗುತ್ತೆ. ಆತನಿಗೆ ಪರ್ಯಾಯವಾದಂಥ ಮಾರ್ಗಗಳಿರೋದಿಲ್ಲ, ಎಲ್ಲೂ ಜಾಗ ಇರೋದಿಲ್ಲ. ಆ ಸಂದರ್ಭದಲ್ಲಿ ಆತನಿಗೆ ನೆರವಾಗಿದ್ದು ಒಬ್ಬ ಹಿಂದೂ ಹಿರಿಯ ನಾಗರಿಕ. ಆತನ 5 ಗುಂಟೆ ಜಾಗಗಳನ್ನು ಕೊಟ್ಟು ಆತನಿಗೆ ನೆರವಾಗುವಂಥ ಒಂದು ಸೌಹಾರ್ದ. ಇದು ಜಮ್ಮುವಿನಲ್ಲಿ ನಡೆದಿರುವಂತಹದ್ದು. ಪತ್ರಕರ್ತ ಅರ್ಫಾಜ್ ಅಹಮದ್ ಅವರಿಗೆ ಭೂಮಿ ಉಡುಗೊರೆ ನೀಡಿದ ಸ್ನೇಹಿತ ಜಮ್ಮು ಆಡಳಿತದಿಂದ ಸರ್ಕಾರಿ ಭೂಮಿಯಲ್ಲಿ ಮನೆ ನಿರ್ಮಿಸಿದ ಆರೋಪದಲ್ಲಿ ಪತ್ರಕರ್ತನ ಮನೆ ಸೇರಿ ಅನೇಕರ ಮನೆ ನೆಲಸಮ ಮಾಡಲಾಗಿತ್ತು. ಆ ಪೈಕಿ ಅರ್ಫಾಜ್ ರವರ ಮನೆಯೂ ಕೂಡ ನೆಲಸಮ ಆಗಿತ್ತು. ಆ ಸಂದರ್ಭದಲ್ಲಿ ಅಲ್ಲಿನ ಹಿಂದೂ ಹಿರಿಯ ನಾಗರಿಕರೊಬ್ಬರು ಕಂಗಾಲಾಗಿದ್ದ ಮುಸ್ಲಿಂ ಕಾರಣ ಆ ಭಾಗದಲ್ಲಿ ಸಾಕಷ್ಟು ವರ್ಷಗಳ ಕಾಲ ಆತ ಪತ್ರಿಕೋದ್ಯಮವನ್ನು ನಡೆಸ್ತಾ ಇದ್ದ, ಸಾಕಷ್ಟು ವರದಿಗಳನ್ನು ಮಾಡಿದ್ದ. ಹಾಗಾಗಿ ಹಿರಿಯ ನಾಗರಿಕರಿಗೂ ಕೂಡ ಪರಿಚಯ ಇತ್ತು. ಬೆನ್ನು ಸವರಿ ಕಂಗಾಲಾಗಬೇಡ, ಬೇಸರ ಪಡಬೇಡ, ಆತಂಕಕ್ಕೊಳಗಾಗಬೇಡ, ನಾವೆಲ್ಲ ಇಲ್ಲಿ ಬದುಕಿದ್ದೀವಿ, ನಿನಗೊಂದು ಸಣ್ಣ ಸೂರು ನಿರ್ಮಾಣ ಮಾಡೋದಕ್ಕೆ ನಂದೊಂದು 5 ಗುಂಟೆ ಜಾಗ ತಗೋ ಅಂತ ಹೇಳಿ, ಅದು ಕೂಡ ಉಚಿತವಾಗಿ, ಯಾವುದೇ ತರಹದ ಅಪೇಕ್ಷೆಗಳಿಲ್ಲದೆ. ಇದು ಭಾರತದಲ್ಲಿ, ಅದರಲ್ಲೂ ಜಮ್ಮುವಿನಲ್ಲಿ ನಡೆದಿರುವಂತಹದ್ದು ನಿಜಕ್ಕೂ ಸೌಹಾರ್ದಯುತವಾದಂತಹ ಒಂದು ಪ್ರಕ್ರಿಯೆ. ಜೊತೆಗೆ ಜಮ್ಮುವಿನ ಅನೇಕರ ಹೃದಯಕ್ಕೆ ಇದು ಒಂತರಹದ ಮುದ ನೀಡುವಂತಹ ವಿಚಾರ ಜಮ್ಮುವಿನಲ್ಲಿ ನಡೆದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.